ವೀಕ್ಷಕರೇ, ಮದುವೆ ಸಮಯದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಮದುವೆಯಾದರೆ ಬಾಳು ಬಂಗಾರವಾಗುತ್ತೆ, ಆ ಮದುವೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮುಹೂರ್ತದ ಮಹತ್ವ ಏನು? ಯಾವ ಮುಹೂರ್ತದಲ್ಲಿ ಮದುವೆಯಾದರೆ ಒಳ್ಳೆಯದು? ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರೂ ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಮೊದಲನೇದಾಗಿ ಮದುವೆ ಸಮಯದಲ್ಲಿ ಮುಹೂರ್ತದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ತಿಥಿಂಚ ಶ್ರೇಯಂ ಆಪ್ನೋತಿ, ಶ್ರೇಯಸ್ಸು ಬರಲಿಕ್ಕೆ ತಿಥಿಯನ್ನು ನೋಡಬೇಕು. ಇವತ್ತೇನು, ಪಾಡ್ಯನೋ, ಬಿದಿಗೆನೋ, ತದಿಗೆನೋ, ಚೌತಿಯೋ, ಪಂಚಮಿನೋ, ಷಷ್ಠಿನೋ, ಸಪ್ತಮಿನೋ, ಅಷ್ಟಮಿನೋ, ನವಮಿಯೋ, ದಶಮಿಯೋ, ಏಕಾದಶಿಯೋ, ದ್ವಾದಶಿಯೋ, ತ್ರಯೋದಶಿಯೋ, ಚತುರ್ದಶಿಯೋ, ಅಮಾವಾಸ್ಯೆ ಅಥವಾ ಪೌರ್ಣಮಿ, ಇದು ತಿಥಿ. ಶ್ರೇಯಸ್ಸಾಗಲಿಕ್ಕೆ ವಾರಾತ್ ಆಯುಷ್ಯವರ್ಧನಂ, ವಾರದಿಂದ ಆಯುಷ್ಯವನ್ನು ಹೇಳ್ತಾರೆ. ನಿನ್ನ ಆಯುಷ್ಯ ಹೆಚ್ಚಾಗಲಿಕ್ಕೆ ಅಂದರೆ ಸಾಮಾನ್ಯವಾಗಿ ಈ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಮಂಗಳವಾರ ಮಾಡ್ಕೋಬೇಡಿ, ನಕ್ಷತ್ರಗಳು ಜನ್ಮ ನಕ್ಷತ್ರ ಮಾಡ್ಕೋಬೇಡಿ, ವಾರದಲ್ಲಿ ಶನಿವಾರ ಮಾಡ್ಕೋಬೇಡಿ, ನಿಮ್ಮ ಉಗುರು ಕಟ್ ಮಾಡಬೇಡಿ, ಇವೆಲ್ಲ ಹೇಳ್ತಾರೆ. ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ. ಪಾಪ ಏನಾದ್ರು ಆಗಿದೆ ಅಂತ ಗೊತ್ತಾದರೆ, ಒಬ್ಬರನ್ನು ಕೆಟ್ಟ ಭಾಷೆಯಲ್ಲಿ ಬೈದೆ ಅಥವಾ ಯಾರಿಗೊಬ್ಬರಿಗೆ ತೊಂದರೆ ಕೊಟ್ಟೆ, ನನಗೆ ಪಾಪ ಬಂದಿದ್ದನ್ನು ಹರಣ ಮಾಡಲಿಕ್ಕೆ ಅಂದರೆ ನಿವಾರಣೆ ಮಾಡಲಿಕ್ಕೆ ನಕ್ಷತ್ರವನ್ನು ನೋಡಬೇಕು. ಕರ್ಣ ಕಾರ್ಯಸಿದ್ಧಿ, ಕಾರ್ಯಗಳು ಯಾವುದಾದ್ರು ಸಿದ್ಧಿ ಆಗಬೇಕಾದ್ರೆ ಕರ್ಣ ಅಂತ ಒಂದಿದೆ, ಅದನ್ನು ನೋಡಬೇಕು. ತಿಥಿ ವಾರ ಯೋಗ ಕರ್ಣ. ಯೋಗಾತ್ ವ್ಯಾಧಿ ನಿವಾರಣಂ, ವ್ಯಾಧಿಗೆ ಒಂದು ಔಷಧಿ ತಗೋಬೇಕಾ, ಅದಕ್ಕೆ ನಾವು ಯೋಗವನ್ನು ನೋಡಬೇಕು. ಕರ್ಣಾತ್ ಕಾರ್ಯಸಿದ್ಧಿ, ಕರ್ಣ ಇದು ಪಂಚಾಂಗ ಫಲಮುತ್ತಮಂ, 5 ತಿಥಿ ವಾರ ಯೋಗ ನಕ್ಷತ್ರ ಯೋಗ ಕರ್ಣ 5. ಇದರ ಮೇಲೆ ಬೇಸ್ದಾಗೆ ಒಂದು ಮುಹೂರ್ತ ಅಂತ ಹುಟ್ಟೋದು. ಈ ಯೋಗ ಮತ್ತು ಕರ್ಣ ಮುಖ್ಯವಾಗಿ ಅಗ್ರಿಕಲ್ಚರಿಗೆ ನೋಡಿದ್ರೆ ಒಳ್ಳೆಯದು. ಯಾವ ಟೈಮಲ್ಲಿ ಬಿತ್ತನೆ ಬೀಜ ಬಿತ್ತಬೇಕು, ಕೆಳಗಡೆ ಹೋಗುವ, ಕೆಳಗಡೆ ಅಂದರೆ ಕಡಲೆಕಾಯಿ ಅಂಥದ್ದು ಕೆಳಗಡೆ ಬರ್ತದೆ, ಮಧ್ಯದಲ್ಲಿ ಮುಸ್ಕಿನ ಜೋಳ ಬರ್ತದೆ, ಮೇಲ್ಗಡೆ ಟಾಪಲ್ಲಿ ತೆಂಗಿನಕಾಯಿ ಬರ್ತದೆ ಅಂದ್ಕೊಡಿ. ಇದು 3 ಕ್ಯಾಟಗರಿ. ಅದರಲ್ಲೂ ಗೆಡ್ಡೆ ಗೆಣಸೆಲ್ಲ ಭೂಮಿ ಒಳಗೆ, ಕೆಲವು ಪದಾರ್ಥ ಪಪಾಯ ಇತ್ಯಾದಿಗಳು ಮಧ್ಯೆ ಬಿಡುವಂಥದ್ದಕ್ಕೆಲ್ಲ ಅದಕ್ಕೆ. ಮೇಲ್ಗಡೆ ಹೋಗಿ ಅಂದರೆ ಬಾಳೆ ಮತ್ತು ಈ ಪಂಚಫಲ ಅಂತೀವಲ್ಲ, ತೆಂಗಿನಕಾಯಿ, ಬಾಳೆ ಇತ್ಯಾದಿಗಳೆಲ್ಲ ಮೇಲೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನಗೆ ಯೂಟ್ಯೂಬಲ್ಲಿ ಒಬ್ಬರು ಕಮೆಂಟ್ ಹೇಳಿದರು. ಕಮೆಂಟ್ ಅಂತೇನೂ ಇಲ್ಲ, ದಯವಿಟ್ಟು ಅಗ್ರಿಕಲ್ಚರ್ ಬಗ್ಗೆನೂ ತಿಳಿಸ್ಕೊಡಿ. ಬರೀ ಇದೇ ಆಯಿತು. ಅಗ್ರಿಕಲ್ಚರ್ ರಿಯಲ್ ಕಷ್ಟ. ಅಗ್ರಿಕಲ್ಚರ್ ತುಂಬ ಡಿಫಿಕಲ್ಟ್ ಜಾಬು. ಕರ್ಣ ತಪ್ಪಿದರೆ ಮರಣ ಅಂತೀವಿ. ಒಂದು ಚೂರು ಮಿಸ್ ಆಯಿತು, ಮರಣ ಸಂಭವಿಸುವ ಸಾಧ್ಯತೆ ಉಂಟು. ಅಷ್ಟರ ಮಟ್ಟಿಗೆ ಮೋಸ ಆಗೋಗುತ್ತೆ. ಅಗ್ರಿಕಲ್ಚರನ್ನು ಯಾವ ಟೈಮಲ್ಲಿ ಬೀಜ ಬಿತ್ತಬೇಕು, ಯಾವ ಟೈಮಲ್ಲಿ ಅದನ್ನು ತೆಗಿಬೇಕು, ಅಧೋಮುಖ, ತ್ರಯೋಮುಖ, ಊರ್ಧ್ವಮುಖ ನಕ್ಷತ್ರಗಳಲ್ಲಿ ಬೇಕು. ಅಧೋಮುಖ ಅಂದರೆ ಕೆಳಗಡೆ, ಊರ್ಧ್ವಮುಖ ಅಂದರೆ ಮೇಲ್ಗಡೆ. ಈ ಥರ 3 ನಕ್ಷತ್ರಗಳು, ಅಧೋಮುಖ, ತ್ರಯೋಮುಖ, ಮಧ್ಯ, ಊರ್ಧ್ವಮುಖ. ಈ ನಕ್ಷತ್ರಗಳಲ್ಲಿ ಆ ಸಂಬಂಧಪಟ್ಟ ವಿಚಾರವನ್ನು ತಗೊಳ್ಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೆಜ್ಜೆಗೂ ನಾವು ಮುಹೂರ್ತ ನೋಡೋದು ಅಭ್ಯಾಸ. ನಾನು ಒಂದೇ ಹೇಳೋದು, ಅನಿವಾರ್ಯ ಸಂದರ್ಭ ಬಿಟ್ಟು ಬಾಕಿ ಅಷ್ಟನ್ನು ನೋಡಬೇಕು. ಅನಿವಾರ್ಯ ಸಂದರ್ಭ ಅಂದರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಆಪ್ರೇಷನ್ನು, ರಾಹುಕಾಲ, ಸೋಮವಾರ ಮಾಡೋಂಗಿಲ್ಲ. ಹೆಂಗ್ರಿ ಮಾಡ್ತೀರಿ ರಾಹುಕಾಲದಲ್ಲಿ ಆಪ್ರೇಷನ್? ಅಲ್ಲ, ಜೀವ ಉಳಿಬೇಕು. ಜೀವ ಉಳಿಬೇಕು ಅಂತಂದರೆ ಅವನ ಜೀವೇತಿ ಜೀವನಂ, ಜೀವ ಇದ್ರೇ ಜೀವನ ಆಗೋದು. ಅದಕ್ಕೆ ನಾವು ಇದಕ್ಕೆಲ್ಲ ಮುಹೂರ್ತ ನೋಡಲಿಕ್ಕೆ ಆಗೋದಿಲ್ಲ, ನೋಡೋದು ಬೇಡ. ದೇವರಲ್ಲಿ ಪ್ರಾರ್ಥನೆ, ದೇವರಲ್ಲಿ ಭಾರ ಅಂತ. ಭಾರ ಅಂದರೆ ಒಂದು 65 kg 80 kg ಅವನ ತಲೆ ಮೇಲೆ ಕೂತ್ಕೊಳ್ಳೋದು ಅಲ್ಲ. ಸ್ವಾಮಿ, ನನ್ನ ಈ ಆಡಿದರೆ ಎನ್ನ ಒಡೆಯನ ಆಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ,
ಒಡೆಗೆ ಒಡಲನ್ನು ತೋರುತ್ತಾ ಬಡತನದ ಭಿನ್ನಹನ ಮಾಡುವೆ. ದೇವರೇ ಎಲ್ಲವೂ ನಿಂದೆ, ನನಗೇನು ಗೊತ್ತಿಲ್ಲ, ನಾನೀಗ ನನ್ನ ಜೀವ ಉಳಿಬೇಕು, ಅದಕ್ಕೆ ಡಾಕ್ಟ್ರು ನಮ್ಮ ಮುಹೂರ್ತ ನೋಡ್ಕೊಂಡೆಲ್ಲ ಮಾಡಲ್ಲ, ಅದಕ್ಕೂ ಮಾಡ್ಬೋದು ಅಂತ ಕೆಲವೊಂದು ಸಂದರ್ಭ. ಆಗಲಿ ರೀ, ನಾಳೆ ಆದರೂ ಪರವಾಗಿಲ್ಲ ಅಂದರೆ ಟೈಮ್ ಕೊಡಬಹುದು. ನಿನ್ನ ನಕ್ಷತ್ರವೇನು ಮುಖ್ಯ ಇದರಲ್ಲಿ ಬರೋದು ನಕ್ಷತ್ರದಿಂದಲೇ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರದಿಂದಲೇ ಇವೆಲ್ಲವನ್ನು ನೋಡುವಂಥದ್ದು. ಸೊ ಒಂದು ಕಾರ್ಯಸಿದ್ಧಿ ಮಾಡಿಕೊಳ್ಳಿಕ್ಕೆ ಕರ್ಣಾತ್ ಕಾರ್ಯಸಿದ್ಧಯೇ. ಕರ್ಣ 11 ಕರ್ಣ, 27 ಯೋಗ, 27 ನಕ್ಷತ್ರ, 12 ರಾಶಿ, 9 ಗ್ರಹ, ಇವುಗಳನ್ನೆಲ್ಲ ವಿಭಾಗನ ಮಾಡಿ ಮದುವೆಗೆ ಮಾತ್ರ ಮುಹೂರ್ತ ಅಲ್ಲ, ಒಂದು ನಿಶ್ಚಿತಾರ್ಥಕ್ಕೆ ಮುಹೂರ್ತ, ಮತ್ತು ತಿರ್ಗಾ ಸಾಯಂಕಾಲ ಜಾನುವಾಸಕ್ಕೆ ಮುಹೂರ್ತ ಅಂದರೆ ವರಪೂಜೆಗೆ ಮುಹೂರ್ತ, ಮತ್ತು ಕಾಶಿ ಯಾತ್ರೆಗೆ ಮುಹೂರ್ತ, ಅದಾದ ಮೇಲೆ ಮಾಂಗಲ್ಯ ಧಾರಣೆಗೆ ಮುಹೂರ್ತ. ಧಾರವಾಡ, ಹುಬ್ಬಳ್ಳಿ, ಉತ್ತರ ಕರ್ನಾಟಕದ ಪದ್ಧತಿ ಪ್ರಕಾರ ಜೀರಿಗೆ ಬೆಲ್ಲ ಬಿದ್ದರೆ ಮದುವೆ ಆಯಿತು. ನಮ್ಮಲ್ಲಿ ಮಾಂಗಲ್ಯ ಕಟ್ಟಿದ್ರೇ ಮದುವೆ ಸಂಪೂರ್ಣ ಆಯಿತು ಅನ್ನೋದು ಮಾಹಿತಿ. ಮದುವೆ ಸಂಪೂರ್ಣ ಆದ್ರೂ ಸಪ್ತಪದಿ ತುಳಿಯೋದಕ್ಕೂ ಮುಹೂರ್ತ. ಆ ಸಪ್ತಪದಿ ತುಳಿದೇ ಇದ್ದರೆ ಅವರು ಇನ್ನೂ ಪೂರ್ಣ ಆಗಿಲ್ಲ ಅಂತ ಅರ್ಥ. ಅದೊಂದು ಬೆಸ್ಟ್ ಅಗ್ರಿಮೆಂಟ್. ಈ ಅಗ್ರಿಮೆಂಟನ್ನು ಹಿಂದೆ ಒಂದು ಸಲ ಮಾಂಗಲ್ಯ ಧಾರಣೆ ಮಾಡಿದ, ಆದರೆ ಒಂದು ರಾಜ ಒಂದು ಹುಡುಗಿಯನ್ನು ಓಡಿಸ್ಕೊಂಡು ಹೋಗ್ಬಿಟ್ಟ, ಎತ್ಕೊಂಡು ಹೋಗ್ಬಿಟ್ಟ ಅಂತ ಬಂತು. ಆಮೇಲೆ ಎಲ್ಲ ಶಾಸನ ಮಾಡಿದರು, ಏನ್ರಿ ನಿಮಗೇನು ನೀತಿಗೆಟ್ಟು ಕೆಲಸ ಮಾಡ್ತಿದ್ದೀರಿ, ರಾಜ ಅನ್ನಿಸ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ಏನು ಮಾಡಿದೆ ತಪ್ಪು, ಆ ಮಾಂಗಲ್ಯ ಧಾರಣ ಮಾಡಿದವಳನ್ನು ನೀವು ಹೆಂಗ್ರಿ ಕರ್ಕೊಂಡು ಹೋದ್ರಿ ಏನು ಕೇಳಿದ್ರಂತೆ. ಇನ್ನೂ ಸಪ್ತಪತಿ ತುಳಿದಿಲ್ಲ, 7 ಹೆಜ್ಜೆಗಳು, ಅದ್ಭುತವಾದ ಅಗ್ರಿಮೆಂಟ್ ಆಗಿದ್ದಲ್ಲಿ ಬಿಟ್ಟರೆ ಮಾತ್ರ ಇದು ಮುಹೂರ್ತ ಕಂಪ್ಲೀಟ್ ಆಗ್ತದೆ, ಮದುವೆ ಕಂಪ್ಲೀಟ್ ಆಗ್ತದೆ. ಹಾಗಂತ ಎಲ್ಲರೂ ಮಾಡೋದಲ್ಲ ವಿಚಾರ. ಅದಕ್ಕೆ ಸಪ್ತಪತಿಗೆ ಒಂದು ಅದ್ಭುತವಾದ ವಿಚಾರ ಇದೆ. ಇದು ನಕ್ಷತ್ರದ ಆಧಾರದ ಮೇಲೆ ಲಗ್ನಗಳನ್ನು ತಗೊಳ್ತಾರೆ. ಏನು ಲಗ್ನದಲ್ಲಿ ಹುಟ್ಟಿದಿ ಎಲ್ಲ ಸ್ಟಾರ್ಟ್ಸ್ ಫ್ರಮ್ ಹೆಣ್ಣು ಮಕ್ಕಳ ತಾರಾಬಲಂ ಚಂದ್ರಬಲಂ ತದೇವ. ತಾರಾಬಲ ಅಂದರೆ ತಾರಾ ಅಂದರೆ ನಕ್ಷತ್ರ, ಚಂದ್ರ ಅಂದರೆ ಸೋಮ. ಇವುಗಳ ಆಧಾರದ ಮೇಲೆ, ರಾಶಿಯ ಮೇಲೆ, ನಕ್ಷತ್ರದ ಮೇಲೇ ಒಂದು ಮುಹೂರ್ತ ಸೃಷ್ಟಿ ಆಗ್ತದೆ. ಯಾವ್ಯಾವ ಮುಹೂರ್ತಕ್ಕೆ ಏನೇನು ಬೆಲೆ, ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡೋ ಇಷ್ಟ ಮಾಡೋಣ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ರಾಘವೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರಿಗೆ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ವೈಫ್ ಬಗ್ಗೆ ಕೇಳಬೇಕಿತ್ತು. ಅವರ ಜನ್ಮ ದಿನಾಂಕ ತಿಳಿಸಿ. 4/12 1983. ರಾಶಿ ನಕ್ಷತ್ರ ಹೇಳಿ. ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ರೆ ಮಾತನಾಡಿ. ಹಾಂ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮ್ಮ ವೈಫ್ ಬಗ್ಗೆ ಕೇಳಬೇಕಿತ್ತು. ಏನು ಕೇಳಬೇಕು? ಅವಳು ಆಕ್ಚುಲಿ ಈಗ ಒಂದು ಬಿಸ್ನೆಸ್ ಮಾಡ್ಬೇಕಂತ ಶುರು ಮಾಡ್ತಾ ಇದ್ದಾಳೆ ಈ ಏಪ್ರಿಲ್ ನಿಂದ. ಏನು ಬಿಸ್ನೆಸ್? ಅಂದ್ರೆ ಅವಳು ಅಡ್ವರ್ಟೈಸ್ ಕಂಪ್ನಿ ಶುರು ಮಾಡ್ಬೇಕಂತ ಮೀಡಿಯಾದು. ಅದು ಹಾಗೆ ಬರುತ್ತಾ ಅವಳಿಗೆ ಏನು ಅಂತ ಕೇಳಿ. ವೃಶ್ಚಿಕ ರಾಶಿ ಅಲ್ಲ? ಹೌದು ಗುರುಗಳೇ. ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರೆ ಈಗಾಗಲೇ. ಹೌದು ಗುರುಗಳೇ. ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಒಂದು ಒಳ್ಳೆಯ ಈಶ್ವರನ ಗುಡಿ ಇದೆ ನೋಡಿ. ಹೌದು ಗುರುಗಳೇ, ಇದೆ ಇದೆ. ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ. ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುಲ್ಬರ್ಗಾದಿಂದ ಪ್ರೀತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೀತಿ ಅವರಿಗೆ. ನಮಸ್ತೆ ಮೇಡಮ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ತಿಳಿಸಿಮಾ. ಜನ್ಮ ದಿನಾಂಕ ಇದು 6/12/1989. ರಾಶಿ ನಕ್ಷತ್ರ ಹೇಳಿ. ಪೂರ್ವಭದ್ರ ನಕ್ಷತ್ರ, ಕುಂಭ ರಾಶಿ. ಸರಿ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಮಾ. ಹೇಳಿ. ಗುರುಜಿ, ನಮ್ಮ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು, ಹಂಗೆ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಯಾವ್ದಾದ್ರು ಒಂದು ಕೇಳಿ. ಮ್ಯಾರೇಜ್ ಬಗ್ಗೆ. TV ವಾಲ್ಯೂಮ್ ಕಡಿಮೆ ಮಾಡಿ ಫಸ್ಟು. ಹೌದು.
ಪ್ರೀತಿಯವರೇ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದರೆ ಕರೆ ಕಟ್ಟಾಗುತ್ತೆ. ಎಸ್, ಕರೆ ಕಟ್ಟಾಗಿದೆ. ಗುರುಗಳೇ, ನೀವು ಮುಹೂರ್ತದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಲಗ್ನದ ಬಲ, ನಕ್ಷತ್ರದ ಬಲ, ಮುಹೂರ್ತದ ಬಲ ಒಂದು ಜೀವನವನ್ನು ಸ್ಪಷ್ಟವಾಗಿ ಕೊಡ್ತದೆ. ಓಕೆ. ಅಭಿಜಿತ್ ಮುಹೂರ್ತ ಅಂತಾರೆ. ಧನು ಲಗ್ನದಲ್ಲಿ ಮುಹೂರ್ತ, ಮತ್ತು ವೃಶ್ಚಿಕ ಲಗ್ನದಲ್ಲಿ ಮುಹೂರ್ತ. ಯಾವ ಲಗ್ನ ಬೇಕಾರಾಗಲಿ ಅವರಿಗೆ ತಾರಾಬಲ ಅನ್ನೋದು ಮಿತ್ರ ತಾರ, ಪರಮ ಮಿತ್ರ ತಾರ, ನೈದನ ತಾರ, ಜನ್ಮ ತಾರ, ಅನುಜನ್ಮ ತಾರ, ಹೀಗೆಲ್ಲ ಅನೇಕಗಳಿದೆ. ತಾರಾಬಲ ಇದ್ದರೆ ಮುಹೂರ್ತ ಸೃಷ್ಟಿ ಆಯಿತು ಅಂತ ಲೆಕ್ಕ. ಆ ಟೈಮ್ 48 ಮಿನಿಟ್ಸ್, ಒಂದು ಮುಹೂರ್ತ ಅಂದರೆ 48 ನಿಮಿಷ. ಓಕೆ, ಮತ್ತೊಬ್ರು ಕಾಲರ್ ಹಿಡಿದ್ದಾರೆ ಗುರುಗಳೇ. ದಾವಣಗೆರೆಯಿಂದ ಬಸವರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 10/6/76. ರಾಶಿ ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ನನಗೆ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ ಗುರುಜಿ. ನಮಸ್ತೆ. ನಮಸ್ಕಾರ. ಅದೇ ನನ್ನ ಬಗ್ಗೆ ಕೇಳಬೇಕಾಯ್ತು. ಏನು ಕೇಳಬೇಕು? ಅದೇ ಮುಂದೆ ಹೇಗಿರುತ್ತೆ ರಾಶಿ ನಕ್ಷತ್ರ ಬೇಕು, ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್. ಆಯಿತು, 76 ಹೇಳಿದ್ರಿ. ರಾಶಿ ನಕ್ಷತ್ರ ಇಲ್ಲದಿದ್ದರೆ ತಾತ್ಕಾಲಿಕವಾಗಿ ಏನು ಹೇಳಕ್ಕೆ ಬರಲ್ಲ, ತುಂಬ ಕಷ್ಟ ಆಗ್ತದೆ. ಅಥವಾ ಹಸ್ತರೇಖೆ ನೋಡಬೇಕು, ಅಥವಾ ಟೈಮ್ ಆಫ್ ಬರ್ತ್ ಇಟ್ಕೊಂಡು ಜಾತಕ ಸೃಷ್ಟಿ ಮಾಡಬೇಕು. ಏನು ಆಗಬೇಕಾಗಿದೆ ಈಗ ಅರ್ಜೆಂಟ್ ಹೇಳಿ. ಟೈಮ್ ಆಗ್ತಿದೆ ಗುರುಗಳೇ. ಅದು ಎಲ್ಲ ಆದಮೇಲೆ ಆ ಜಾತಕ ಬಂತು ಅಂತಲೇ ಲೆಕ್ಕ, ಚಿಂತೆ ಮಾಡಬೇಡಿ. ಅದಕ್ಕೆ ನಾನು ಹೇಳೋದು, ನೀವು ಏನು ಕೇಳಬೇಕಿತ್ತು ಹೇಳಿ ನಿಮ್ಮ ಬಗ್ಗೆ. ಆಮೇಲೆ ಈಗ ತಾತ್ಕಾಲಿಕವಾಗಿ ಏನು ಕೇಳಬೇಕು? ಅದೇ ಗುರುಗಳೇ, ಇದು 10/6/76 ಡೇಟ್ ಆಫ್ ಬರ್ತ್ ಇತ್ತು ನಂದು. ಧನು ರಾಶಿ, ಆಮೇಲೆ ವಿಶಾಖ ನಕ್ಷತ್ರ ಅಂತ ಹೇಳಿದ್ರು. ಸರಿ, ಏನು ವಿಷಯ ಏನು ಕೇಳಬೇಕು ತಾವು? ಅದೇ ನನ್ನ ಬಗ್ಗೆ ಮುಂದೆ ಹೆಂಗಿರುತ್ತೆ ಏನು ಅಂತೇಳಿ ಕೇಳ. 7.5 ನಡೀತಿದೆ, ಅಪವಾದಗಳಿಗೆ ಗುರಿ ಆಗ್ತೀರಾ, ಕಾಲು ನೋವು ತುಂಬ ಬರುತ್ತೆ, ಸರಿಯಾದ ಶೌಚಕ್ರಮ ಮಾಡಿಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಂಜನೇಯನ ಗುಡಿಗೆ ಹೋಗಿ ಒಂದು ವಿಶಿಷ್ಟ ಪ್ರಾರ್ಥನೆ ಮಾಡಿ, ವಿಳೆದೆಲೆ ಹಾರ ಹಾಕಿ, ಶನಿವಾರದ ದಿವಸ ನೀವು ಒಂದಷ್ಟು ಜೇನುತುಪ್ಪದ ಅಭಿಷೇಕ ಕೊಡಿ. ಏನು ಜೀವನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಧನ್ಯವಾದ ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬ್ಯಾಂಗ್ಳೂರಿಂದ ಸುಷ್ಮಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸುಷ್ಮಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ, ರಾಶಿ ನಕ್ಷತ್ರ ಹೇಳಿಮಾ. 4/4/1986. ರಾಶಿ ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರು. ನಮಸ್ಕಾರ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಇನ್ನೂ ಸೆಟ್ ಆಗಿಲ್ಲ ಎಲ್ಲೂ. ಒಳ್ಳೊಳ್ಳೆ ಬಂದಾಗೆಲ್ಲ ಕೆಲವೊಂದು ಟೈಮಲ್ಲಿ ನೀವೇ ಬೇಡ ಬೇಡ ಅಂತ ಹಠ ಹಿಡಿದ್ರಿ. ಹೌದು, ಅವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ, ಹಾಗಾಗಿ. ಈಗಲೂ ನೋಡಿ ಕಾಲ ಮಿಸ್ತಾ ಇದೆ. ನನ್ನ ಪ್ರಕಾರ ಶ್ರವಣ ನಕ್ಷತ್ರ, ಮಕರ ರಾಶಿ, ನಿಮ್ಮನೆಯಿಂದ ಉತ್ತರ ದಿಕ್ಕಿನಿಂದ ಮೊದಲೊಂದು ಸಲ ಬಂದಿದ್ದರು. ಈಗಲೂ ಅವ್ರಿಗೆ ಇಷ್ಟವಾಗಿದೆ. ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಆಗುತ್ತೆ. ಒಂದು ಸ್ವಲ್ಪ ಪುಷ್ಪರಾಗದ ಹರಳನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಧನ್ಯವಾದ ಸುಷ್ಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಾವಣಗೆರೆಯಿಂದ ಮಂಜುಳಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 4/3/89. ರಾಶಿ ನಕ್ಷತ್ರ ಹೇಳಿ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಮ್ದು ಕೆಲಸದ ಗೌರ್ಮೆಂಟ್ ಕೆಲಸದ ಆಗ್ತಾ ಇಲ್ಲ. ಪ್ರೈವೇಟ್ ಅಲ್ಲೇ ವರ್ಕ್ ಮಾಡ್ತಾ ಇದೀನಿ ಗುರುಜಿ. ಆಮೇಲೆ ಸಂತಾನದ್ದು ಒಂದು ಸ್ವಲ್ಪ ವಿಳಂಬ ಆಗ್ತಿದೆ ಗುರುಜಿ. ಇದು ಶ್ರವಣ ನಕ್ಷತ್ರ, ಮಕರ ರಾಶಿ, 7.5 ನಡೀತಿದೆ. ನಿಮ್ಗೆ ಅದರಿಂದ ಸಾಕಾಗಷ್ಟು ಸಮಸ್ಯೆಗಳು ಪ್ರಾರಂಭ. ನಾವು ಕರೆಕ್ಟಾಗಿ ಅಂದರೆ ಪಾಪ ಪುಣ್ಯಗಳ ತಕ್ಕಂಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ನಿಮ್ಮ ಕೆಲಸಗಳೆಲ್ಲ ಆಗ್ತದೆ. ಆಂಜನೇಯನ ಗುಡಿ ಅಥವಾ ಗಣಪತಿ ಗುಡಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಳಿ.
ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಆಂಜನೇಯನ ಗುಡಿ ಇದೆ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ವಂದನಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಂದನಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಮೇಡಮ್ 15/2/1997. ರಾಶಿ ನಕ್ಷತ್ರ ಹೇಳಿ. ಮ್ಯಾಮ್ ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಅದೇ ನಾವು ಒಂದು ಆಫೀಸ್ ಮಾಡಿದ್ವಿ, ಇವಾಗ ಆಫೀಸ್ ಮಾಡಿದೀನಿ. ಸ್ವಲ್ಪ ಯಾಕೋ ಡಲ್ಲಾಗಿ ನಡೀತಾ ಇದೆ. ಏನು ಮಾಡಿದ್ರಿ? ಆಫೀಸ್ ಮಾಡಿದೀನಿ, ಅದು ಕರೆಸ್ಪಾಂಡೆಂಟ್ ಆಫೀಸ್ ಮಾಡಿದ್ದೆ. ಹಾಂ. ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ತೊಂದರೆಗಳಾಯ್ತು. ಇವಾಗ ಮತ್ತೆ ಯುಗಾದಿ ಹಬ್ಬದ ದಿವಸನೇ ಮತ್ತೆ ಇನ್ನೊಂದ್ ತರ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ಬೇರೆ ಕಡೆಯಿಂದನೂ ಏನೋ ಬರ್ತಾ ಇದೆ ಸ್ಟಾರ್ಟ್ ಮಾಡಕ್ಕೆ. ಅದಕ್ಕೆ ಹೇಗ್ ನಡೆಯುತ್ತಾ, ಹೇಗಾಗುತ್ತೆ ನೋಡಿ, ನಿಮಗೆ ಅಷ್ಟಮದಲ್ಲಿ ಶನಿ, ಉದ್ಯೋಗ ಸ್ಥಾನ, ಏನೂ ಗೊತ್ತಿಲ್ಲದೆ ಹೋಗಿ ಸಿಗಾಕೊಳ್ಳೋದು, ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಗ್ಬಿಡೋದು, ತೀರ್ಸೋಕ್ಕಾಗದೇ ಇರೋದು, ಭಯ ಉಂಟಾಗೋದು ಮತ್ತು ರಿಲ್ಯಾಕ್ಸ್ ಆಗೋದು ಎರಡೂ ಆಗುತ್ತೆ. ಶನಿ ಅಲ್ಲೇ ಇದ್ದಾರೆ. ಈಗ ಅಷ್ಟಮದಲ್ಲಿ ಶನಿ ಇದ್ದ ಕಾರಣ ನಿಮ್ಗೆ ಆ ರೀತಿ ಆಗಿದೆ. ಇವೆಲ್ಲವೂ ಬಿಡುಗಡೆ ಏಪ್ರಿಲ್ ತಿಂಗಳು ಕೊನೆಯ ವಾರದಲ್ಲಿ ಆಗ್ತದೆ. ಮುಂದಕ್ಕೆಲ್ಲ ಚೆನ್ನಾಗಿದೆ. ನೀವು ಯಾರಿಂದ ಉಪಕಾರ ಮಾಡಿದರೂ ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನವ್ರು ಹೊಗಳಬೇಕು ಅಥವಾ ನನ್ನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮಿಂದ ಆಯಿತು ಅಂತ. ಅದು ಮಾತ್ರ ಈ ಜನ್ಮದಲ್ಲಿ ಸಿಗಲ್ಲ. ನಿಮ್ಮ ಪಾಡಿ ನೀವು ಏನು ಮಾಡಬೇಕು ಕರ್ತವ್ಯ ನಿರತರಾಗಿ ಮಾಡಿರಿ. ಸಕ್ಸಸ್ ಅಂತೂ ಖಂಡಿತ ಇದೆ. ಈ ಏಪ್ರಿಲ್ ತಿಂಗಳು ಕಳೀಲಿ, ಒಳ್ಳೆಯದಾಗ್ತದೆ. ಧನ್ಯವಾದ ವಂದನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೈಸೂರಿಂದ ರೇಖಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ ತಿಳಿಸಿಮಾ. 11 ಫೆಬ್ರವರಿ 1996. ರಾಶಿ ನಕ್ಷತ್ರ ಹೇಳಿ ರೇಖಾ ಅವರೇ. ನನ್ನ ರಾಶಿ ಬಂದು ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ. ಗುರುಗಳೇ, ನಾನು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದೀನಿ, ಇನ್ನು ಎಲ್ಲೂ ಕೆಲಸ ಆಗ್ತಿಲ್ಲ. ಯಾವಾಗ ಸಿಗ್ಬೋದು? ಇಂಜಿನಿಯರಿಂಗ್ ಅನ್ನೋದೇ ಈಗ ಸ್ವಲ್ಪ ಕಷ್ಟ ಪರಿಸ್ಥಿತಿ ಪ್ರಪಂಚದಲ್ಲಿ, ನೀವಂತಲ್ಲ, ಎಲ್ಲರೂ ಸರಿ ಹೋಗುತ್ತೆ. ಎಲ್ರಿಗೂ ಒಳ್ಳೆ ಕಾಲ ಬರುತ್ತೆ. ಸ್ವಲ್ಪ ತಡಿಬೇಕು ಅಷ್ಟೇ, ಏನು ಚಿಂತೆ ಇಲ್ಲ. ನೀವು ಸ್ವಲ್ಪ ಭಯಸ್ಥರು, ಅಯ್ಯೋ ಏನಾಗುತ್ತೋ ಅನ್ನೋ ಭಯ ಜಾಸ್ತಿ. ಮತ್ತು ನಿಮಗೆ ಶುಕ್ರನ ಬಲ ಚೆನ್ನಾಗೇ ಇದೆ. ಕಾರಣ 7.5 ಇತ್ತು, ಕಮ್ಮಿ ಆಗಿದೆ. ಈಗ ಮುಂದಕ್ಕೆ ಈ ತಿಂಗಳ 28ರ ಮೇಲೆ ಕೆಲವೆಲ್ಲ ಉತ್ತಮ ಮಾಹಿತಿಗಳು ಬರ್ತದೆ. ಅದಕ್ಕೆ ನೀವು ದುರ್ಗಾ ಗುಡಿಗೆ ಹೋಗಿ ವಿಶೇಷವಾದ ಪ್ರಾರ್ಥನೆ ಮಾಡಿ. ಅತಿ ಶೀಘ್ರದಲ್ಲಿ ನಿಮ್ಮ ಜಾಬ್ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು ಯಾವೆಲ್ಲ ಸಮಾರಂಭಗಳಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಮುಹೂರ್ತವನ್ನು ನೋಡಬೇಕು? ಪ್ರತಿ ಒಂದು ಕಾರ್ಯಕ್ಕೂ ಟೈಮ್ ಇದೆ ಅಂದರೆ ಮುಹೂರ್ತ ನೋಡಲೇಬೇಕು. ಓಕೆ. ಇದಕ್ಕೆ ಯಾವ ಒಳ್ಳೆ ಮುಹೂರ್ತ ಇಟ್ಕೊಡಿ. ಒಂದು ಕಾರ್ಯಕ್ರಮ ಸಮಾರಂಭ ಸ್ಟಾರ್ಟ್ ಮಾಡ್ತಿದ್ದೀವಿ, ಅದಕ್ಕೆ ದೀಪಗಳು ಎಲ್ಲ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿ ಕಾರ್ಯಕ್ರಮವನ್ನು ಪ್ರಾರಂಭ ಯಾವ ಟೈಮಲ್ಲಿ ಅಂತ. ಬಾಕಿ ಉಳಿದಂಥದ್ದಕ್ಕೆ ಈ ಥರದ ವ್ಯಕ್ತಿಗಳು ನಂಬಲ್ಲ. ದೀಪ ಮಾತ್ರ ಹಚ್ಚೋದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಅಂತಾರೆ. ಬರೀ ಆರ್ಗ್ಯುಮೆಂಟ್, ಇದು ಪ್ರಯೋಜನಕ್ಕೆ ಬರಲ್ಲ. ಪ್ರತಿಯೊಂದು ಬ್ರಾಹ್ಮಿ ಮುಹೂರ್ತ, ಗೋಧೂಳಿಯ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಅಭಿಜಿತ್ ಮುಹೂರ್ತ ಅಂದರೆ ಏನು, ಒಂದೊಂದಕ್ಕೂ ಇರುವ ಮಹತ್ವಗಳೇನು, ಆ ಮುಹೂರ್ತ ಯಾವುದಲ್ಲಿ ಸಿಗುತ್ತೆ. ಸುಮ್ಮನೆ ಉತ್ತರ ಕೊಡಬೇಕಾದ್ರೆ ಅಭಿಜಿತ್ ಮುಹೂರ್ತ ಅಂದರೆ ಉತ್ತರಾಷಾಢ ಮತ್ತು ಶ್ರವಣದ ಮಧ್ಯೆ ಬರ್ತದಂತೆ. 11:30ಯಿಂದ 12 ಗಂಟೆ ಅಂತಾರೆ, ಮತ್ತು 11ರಿಂದ 12 ಅಂತಾರೆ ಅಭಿಜಿತ್ ಮುಹೂರ್ತ. ಬೆಸ್ಟ್ ಮುಹೂರ್ತ. 27 ನಕ್ಷತ್ರಗಳೇ. ಈ ಅಭಿಜಿತ್ ಮುಹೂರ್ತ ಅನ್ನೋದು ಏನಾದ್ರು ಇದ್ದರೆ ಅಂದರೆ ಉತ್ತರಾಷಾಢ ನಕ್ಷತ್ರ ದಾಟಿ ಶ್ರವಣ ನಕ್ಷತ್ರ ಟಚ್ ಆಗುವ ಒಳಗಡೆ ಬರುವಂಥ 28ನೇ ನಕ್ಷತ್ರ ಅಂತ ಇನ್ನೊಂದು ಹೊಸ ರೂಲ್ ಬಂತು. ಆ ರೂಲೇ ಅಭಿಜಿತ್ ಅಂತ. ಅಭಿಜಿತ್ ಮುಹೂರ್ತದಲ್ಲಿ ಯಾರು ಸಾಮಾನ್ಯ ಮುಹೂರ್ತಗಳೆಲ್ಲ ಬೆಳಿಗ್ಗೆ 8:30, 9, 9:30ಯಿಂದ 10, 10:30ಯಿಂದ 11 ತುಂಬ ನಿಮಿಷ. ಒಂದು ನಿಮಿಷಕ್ಕೆ, ಒಂದು ಮುಹೂರ್ತಕ್ಕೆ 48 ನಿಮಿಷ. ಅದನ್ನು ಕೂಡ ಭಾಗ ಮಾಡಿದರು 24 ಆಗಿ 24 ನಿಮಿಷ. ಹೇಗೆ 24 ದಿವಸಗಳು 1 hour into 24 ಒಂದು ದಿನನೋ, ಹಾಗೆ 24 ನಿಮಿಷನ ಡಿವೈಡ್ ಮಾಡಿ
48 ಮಿನಿಟ್ಸ್ ಸ್ಟಾರ್ಟ್ ಆಗೋ ಟೈಮಿಂದ 48 ನಿಮಿಷ. ಈ ಮದುವೆ ಮುಹೂರ್ತಗಳೆಲ್ಲ ಆ್ಯಕ್ಚುಲಿ ಒಂದು ಸೆಕೆಂಡ್, ಒಂದು ಕಣ್ಣು ರೆಪ್ಪಾಡಿಸುವ ಸಮಯ ಮಾತ್ರ ಇರ್ತದೆ ಆ್ಯಕ್ಚುಲಿ. ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ಉಪಯೋಗಿಸಿದವ್ರ ಜೀವನ ಚೆನ್ನಾಗಿರ್ತದೆ. ಎಲ್ಲ ಆಗಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾಗಿ ಎಷ್ಟೋ ವರ್ಷಗಳ ಕಾಲ ಗಂಡ ಹೆಂಡ್ತೀರು ಏನಾದ್ರು ಜಗಳವಾಡುತ್ತಿದ್ದರೆ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಇಟ್ಕೊಟ್ಟ ಮುಹೂರ್ತನೇ ಸರಿ ಇಲ್ವಂತೆ, ಏನೂ ಮಾಡೋಕ್ಕಲ್ಲ, ತಿರ್ಗಾ ಮರುಮಾಂಗಲ್ಯ ಮಾಡಬೇಕಂತೆ, ಅದು ಮಾಡಬೇಕಂತೆ, ಶಾಂತಿ ಮಾಡಬೇಕಂತೆ. ಸರಿ, ಅದು ಪರಿಹಾರ. ಆದರೆ ನಿಮ್ಮ ಮುಹೂರ್ತನೇ. ಕೂದಲು ತೆಗಿಲಿಕ್ಕೂ ಮುಹೂರ್ತ, ಫಸ್ಟು ಪ್ರಥಮ ಕೇಶ ಖಂಡನ ಅಂತ ಕರಿತೀವಿ, ಅದಕ್ಕೂ ಮುಹೂರ್ತ. ಇದು ದೇವಸ್ಥಾನಗಳು, ತಿರುಪತಿಯಲ್ಲಿ ನಿಮ್ಮ ಮನೆ ದೇವರು ಅಥವಾ ನರಸಿಂಹದೇವರು, ಕದರಿ ನರಸಿಂಹ ಅಥವಾ ನಂಜನಗೂಡಿನ ಶ್ರೀಕಂಠೇಶ್ವರ ಹೀಗೆಲ್ಲ ಇರ್ತದಲ್ಲ, ಅಲ್ಲಿ ಮುಹೂರ್ತ ಎಲ್ಲ ವೇಳೆಲ್ಲ ಏನು ನೋಡಬೇಕಾಗೇ ಇಲ್ಲ. ಸನ್ನಿಧಾನ ಅದು, ದೇವರಲ್ಲಿ ಮೂರ್ತಿಮಂತನಾಗಿ ಕೂತಿದ್ದಾನೆ. ಅವನಲ್ಲಿ ಹೋಗಿ ಅವನಿಗೇನು ಸೂರ್ಯಂಗೆ ಟಾರ್ಚ, ತಿರುಪತಿಗೆ ಲಡ್ಡ ಇದ್ದಂಗೆ, ನಾವೇನು ನೋಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಛತ್ರದಲ್ಲಿ ಅಥವಾ ಜಾಗದಲ್ಲಿ ಏನು ಕಾರ್ಯಕ್ರಮ ಮಾಡ್ತೀರಿ, ಆ ಕಾರ್ಯಕ್ರಮಕ್ಕೆ ಮುಹೂರ್ತಗಳು ಅನ್ನುವ 48 ನಿಮಿಷ ಭಾಳ ಮುಖ್ಯ. ಅದನ್ನು ಮಾಡಿದ್ರೆ ಒಂದು ದೊಡ್ಡ ಸ್ಟೇಜ್ ದಾಟಿದಂಗೆ. ಮದುವೆ ಅಂತ ಮಾತ್ರ, ಮದುವೆಗೆ ಅಲ್ಲ, ಎಷ್ಟು ಕಾರ್ಯಕ್ರಮ, 16 ಸಂಸ್ಕಾರಗಳು, 16 ವಿಧವಾದ ಸಂಸ್ಕಾರಗಳು ಒಬ್ಬ ಮನುಷ್ಯನಿಗೆ. ಸತ್ತರೂ ನಕ್ಷತ್ರ ನೋಡಬೇಕು. ತ್ರಿಪಾದಿ ನಕ್ಷತ್ರ ಅಂತ 3. ಆ ಮುಹೂರ್ತದಲ್ಲಿ ಹೋದರೆ ಮನೆ ಬಿಡಬೇಕು, ಆ ಮುಹೂರ್ತಕ್ಕೆ ತಕ್ಕಂಗೆ ಸಂಕಲ್ಪ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗೆ ಪರಿಹಾರ ಮಾಡ್ಕೋಬೇಕು, ಶನಿವಾರ ಹೋಗಿರಬಾರ್ದು, ಏನೇನೂ ಕಾರ್ಯಕ್ರಮ. ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಒಂದು ಮುಹೂರ್ತದ ಮಹತ್ವ ಎಂದಿಗೂ ಬೆಲೆ ಕೊಡುತ್ತದೆ. ಇನ್ನೂ ಅನೇಕ ವಿಚಾರಗಳು ಈ ಮುಹೂರ್ತಕ್ಕೆ ಸಾಧ್ಯವಾದ ಮುಂದಿನ ಸಂಚಿಕೆಯಲ್ಲಿ ತಿಳಿಸುವ. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? 12 ಸ್ತೋತ್ರ ಅಂತ ಇದರ ಹೆಸರು. 12 ಸ್ತೋತ್ರಗಳು. ಇದು ನೈವೇದ್ಯ ಮಾಡಬೇಕಾದ್ರೆ ಇದನ್ನು ಹೇಳಿಕೊಂಡೇ ಮಾಡಬೇಕು. ಅದನ್ನು ಹೇಳೋಣ ಬನ್ನಿ. ಈ ಶ್ಲೋಕ ನೋಡಿದ್ರೆ ಗೊತ್ತಾಗತ್ತೆ. ರಮಾ ರಮಣ ಮಧ್ವಾದಿ ದೇಶಕ ಶ್ರೀ ಹೃದಗ್ಭಗ ಹಯಗ್ರೀವ ಕೃಪಾಳೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಇದು ರಮಾ ನೈವೇದ್ಯ ಅನ್ನುವಂಥ ಈ ಶ್ಲೋಕ ದೇವರಿಗೆ ಮಾಡಿದಂಗೆ ಲಕ್ಷ್ಮಿಗೂ ಮಾಡಬೇಕು. ಲಕ್ಷ್ಮಿಗೂ ಮಾಡಬೇಕಾದ್ರೆ ಈ ಸ್ತೋತ್ರಗಳನ್ನು ಹೇಳಿಕೊಂಡೇ ಮಾಡಬೇಕು. ಇದನ್ನು ತಿಳ್ಕೊಳ್ಳಿ. ಇನ್ನೂ ಅನೇಕ ಶ್ಲೋಕಗಳು ಮುಂದಕ್ಕೆ ಬರ್ತವೆ. ಒಳ್ಳೆಯದು. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮುಹೂರ್ತದ ಬಗ್ಗೆ ಸಾಕಷ್ಟು ಮಹತ್ವದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಈ ಹೊತ್ತಿನ ವಿಶೇಷ ದಿವ್ಯ ಜ್ಯೋತಿ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.